ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬದುಕಲ್ಲಿ ಎಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ಒಂದು ತಪ್ಪು ಹೆಜ್ಜೆ ಇಟ್ಟು ಬಿಟ್ರೆ ಅಥವಾ ಎಡವಟ್ಟು ಮಾಡ್ಕೊಂಡು ಬಿಟ್ರೆ ಬದುಕು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿಬಿಡುತ್ತೆ ಅನ್ನೋದಕ್ಕೆ ನಟ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ದರ್ಶನ್ಗೆ ಏನು ಕಡಿಮೆ ಅಂತ ಹೇಳಿ, ಕೋಟ್ಯಾಂತರ ಅಭಿಮಾನಿಗಳಿದ್ರು, ಸ್ಟಾರ್ಡಮ್ ಇತ್ತು, ಬೇಕಾದಷ್ಟು ಸಂಭಾವನೆ ತೆಗೆದುಕೊಳ್ತಾ ಇದ್ರು, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಅದ್ಭುತವಾಗಿತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದ್ರೆ ಒಂದು ತಪ್ಪು ಹೆಜ್ಜೆ ಅಥವಾ ಎಡವಟ್ಟು ಏನು ಬೇಕಾದರೂ ಹೇಳಬಹುದು. ಅದರಿಂದಾಗಿ ಇವತ್ತು ನಟ ದರ್ಶನ್ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀವಿ. ಐಷಾರಾಮಿ ಮನೆಯಲ್ಲಿ ಕಾಲ ಕಳೀತಾ ಇದ್ದಂಥ ದರ್ಶನ್ ಇವತ್ತು ಒಂದು ಡಾರ್ಕ್ ಸೆಲ್ನಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಕೈಗೆ ಆಳು ಕಾಳು ಎಲ್ಲವೂ ಕೂಡ ಇದ್ದಂತಹ ದರ್ಶನ್ ಇವತ್ತು ಹಾಸಿಗೆ ದಿಂಬು ಬೇಸಿಕ್ ಸವಲತ್ತಿಗೋಸ್ಕರ ಪದೇ ಪದೇ ಮನವಿ ಮಾಡಿಕೊಳ್ಳುವಂತಹ ಅಥವಾ ರಿಕ್ವೆಸ್ಟ್ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ನಟ ದರ್ಶನ್ ಬಂದಿದ್ದಾರೆ. ಸ್ವಚ್ಛಂದವಾಗಿ ಓಡಾಡಿಕೊಂಡು ಇದ್ದಂಥವರು, ಅಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂಥ ದರ್ಶನ್ ಇವತ್ತು ಇನ್ನೊಬ್ಬರ ಜೊತೆಗೆ ಮಾತುಕತೆಗೂ ಅವಕಾಶ ಇಲ್ಲದ ರೀತಿಯಲ್ಲಿ ಜೈಲಿನಲ್ಲಿ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇತ್ತೀಚೆಗೆ ದರ್ಶನ್ಗೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ದರ್ಶನ್ಗೆ ಸದ್ಯದಲ್ಲೇ ಜಾಮೀನು ಸಿಗುತ್ತೆ, ಹೊರಗಡೆ ಬರ್ತಾರೆ, ಈ ರೀತಿಯ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಇತ್ತು. ಆದ್ರೆ ಇದೀಗ ಆ ಎಲ್ಲ ಚರ್ಚೆಗಳಿಗೂ ಕೂಡ ಒಂದು ಹಂತದ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಮುಂದಿನ ವರ್ಷ ಮೇ 15ನೇ ತಾರೀಕಿನವರೆಗೆ ದರ್ಶನ್ಗೆ ಜಾಮೀನು ಇಲ್ಲ. ಅಂದ್ರೆ ಅಲ್ಲಿಯ ಒಳಗಾಗಿ ನಟ ದರ್ಶನ್ ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಆಗಿರುವಂತಹ ಬೆಳವಣಿಗೆ ಏನು, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಕಾರಣ, ಸ್ಟಾರ್ ನಟ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಏನೇ ಬೆಳವಣಿಗೆ ಆದರೂ ಸಹಜವಾಗಿ ಜನರಲ್ ಕುತೂಹಲ ಇದ್ದೇ ಇರುತ್ತೆ. ಒಂದು ಕಡೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳು ಸದ್ಯ ಜೈಲಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಈ ಹಿಂದೆ ಅವರಿಗೆ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಅದಕ್ಕೂ ಮುಂಚೆ ಐಷಾರಾಮಿ ಸವಲತ್ತುಗಳಿಗೆ ಸಂಬಂಧಪಟ್ಟ ಹಾಗೆ, ಜೈಲಲ್ಲಿ ನಡೆದುಕೊಂಡ ರೀತಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆದರೆ ಅಂತಿಮವಾಗಿ ಅದೆಲ್ಲದರ ನಡುವೆಯೂ ಕೂಡ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ತು. ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಹೊರಗಡೆ ಬಂದರು. ಅದಾದ ಬಳಿಕ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ನಟ ದರ್ಶನ್ಗೆ ಬಿಗ್ ಶಾಕ್ ಅನ್ನು ನೀಡಿಬಿಡುತ್ತೆ. ಬರೀ ಬಿಗ್ ಶಾಕ್ ನೀಡಿದ್ದಲ್ಲ, ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಕಟ್ಟುವಾಗಿ ಒಂದಷ್ಟು ಪದವನ್ನ ಬಳಸಿಬಿಟ್ಟಿತ್ತು. ದರ್ಶನ್ಗೆ ಹಿಂದೆ ಐಷಾರಾಮಿ ಸವಲತ್ತು ಕೊಟ್ಟಂತ ವಿಚಾರ, ಜೈಲಿನಲ್ಲಿ ನಡೆದುಕೊಂಡಂತ ರೀತಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಯಾವ ರೀತಿಯಾಗಿ ಜಾಮೀನನ್ನು ಕೊಡ್ತು ಎನ್ನುವಂತ ರೀತಿಯಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ಬರೀ ಹೈಕೋರ್ಟ್ ಜಾಮೀನು ಕೊಟ್ಟಂತ ರೀತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ಹೈಕೋರ್ಟ್ ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನ ವ್ಯಾಖ್ಯಾನ ಮಾಡಿದಂತ ರೀತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಕೊಟ್ಟಿದ್ದಂತ ಜಾಮೀನನ್ನ ರದ್ದುಗೊಳಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ದರ್ಶನ್ಗೆ ಜೈಲಲ್ಲಿ ಸಿಗ್ತಾ ಇದ್ದಂತ VIP ಸಂಸ್ಕೃತಿಗೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಅನ್ನ ಹಾಕಿಬಿಟ್ಟಿತ್ತು, ಅಥವಾ ಆ VIP ಟ್ರೀಟ್ಮೆಂಟ್ ವಿರುದ್ಧವಾಗಿ ಗರಂ ಆಗಿ ಬಿಟ್ಟಿತ್ತು. ಹೀಗಾಗಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೆ ನಟ ದರ್ಶನ್ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ತಾರೆ. ಒಂದಷ್ಟು ಜನರ ನಿರೀಕ್ಷೆ ಇತ್ತು, ಇನ್ನೊಂದಷ್ಟು ಜನರಿಗೆ ಇದು ಅನಿರೀಕ್ಷಿತವಾದಂತ ಬೆಳವಣಿಗೆ ಅಂತ ಅನಿಸ್ತು. ನಟ ದರ್ಶನ್ ಸೆಷನ್ ಕೋರ್ಟ್, ಹೈಕೋರ್ಟ್ ಎಲ್ಲವೂ ಕೂಡ ಇದ್ರು, ಅಲ್ಲಿ ಹೋಗುವ ಹಾಗಿಲ್ಲ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ಕೊಟ್ಟು ಅದು ರದ್ದಾಯಿತು. ಅಂತಿಮವಾಗಿ ಇದೀಗ ಸುಪ್ರೀಂ ಕೋರ್ಟೇ ಜಾಮೀನು ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅಂದ್ರೆ ಅವ್ರ ಪರ ವಕೀಲರು ಒಂದಷ್ಟು ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪವನ್ನ ಮಾಡಿದ್ರು. ಆ ಆಧಾರದ ಮೇಲೆ ಅಥವಾ ಆ ಗ್ರೌಂಡ್ಸ್ ಮೇಲೆ ಅವರು ಜಾಮೀನನ್ನ ಕೇಳಿದ್ರು. ಒಂದೇನು, ಸಾಕ್ಷಿಗಳ ವಿಚಾರಣೆ ತೀರಾ ವಿಳಂಬ ಆಗ್ತಾ ಇದೆ. ಈಗ ಟ್ರಯಲ್ ನಡೀತಾ ಇದೆಯಲ್ಲ, ಟ್ರಯಲ್ ಮುಕ್ತಾಯ ಆಗುವವರೆಗೂ ಕೂಡ ನಟ ದರ್ಶನ್ಗೆ ಜಾಮೀನಿಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ, ಸಾಕ್ಷಿಗಳ ಮೇಲೆ ಅವರು ಪ್ರಭಾವವನ್ನು ಬೀರ್ತಾರೆ, ತುಂಬಾ ಪ್ರಭಾವಿ ವ್ಯಕ್ತಿ, ಇನ್ಫ್ಲುಯೆನ್ಸ್ ಇರುವಂತ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ. ಆದ್ರೆ ಈಗ ದರ್ಶನ್ ಪ್ರಶ್ನೆ ಮಾಡ್ತಿರೋದು ಅದನ್ನೇ, ಟ್ರಯಲ್ ತುಂಬಾ ವಿಳಂಬ ಆಗ್ತಾ ಇದೆ. ಹೆಚ್ಚು ಕಡಿಮೆ 7 ರಿಂದ 8 ತಿಂಗಳಿಂದ ಬರೀ 10 ಸಾಕ್ಷಿಗಳ ವಿಚಾರಣೆ ನಡೆದಿದೆ. ನೀವು 272 ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದೀರಿ. ಬರೀ 8 ತಿಂಗಳಿಗೆ, ಹೆಚ್ಚು ಕಡಿಮೆ ಹತ್ರ 1 ವರ್ಷಕ್ಕೆ ಬರೀ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿದ್ರೆ 272 ಸಾಕ್ಷಿಗಳ ವಿಚಾರಣೆ ನೀವು 10 ರಿಂದ 15 ವರ್ಷ ತಗೊಳ್ತೀರಿ. ನಾನು ಅಲ್ಲಿವರೆಗೂ ಜೈಲಿನಲ್ಲಿ ಇರಬೇಕಾ ಎನ್ನುವಂತ ರೀತಿಯಲ್ಲಿ ನಟ ದರ್ಶನ್ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಸಾಕ್ಷಿಗಳ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಶ್ನೆ ಆಗಿತ್ತು. ಅದೇ ರೀತಿ ಇನ್ನೊಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ರು. ಪ್ರಮುಖವಾಗಿ, ನನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಜೈಲಿನಲ್ಲಿ ಎನ್ನುವಂತ ರೀತಿಯಲ್ಲಿ, ಕ್ವಾರಂಟೈನ್ ಸೆಲ್ನಲ್ಲಿ ನನ್ನನ್ನ ಇಡಲಾಗಿದೆ. ಅಂದ್ರೆ ಯಾರ ಜೊತೆಗೂ ಮಾತುಕತೆಗೆ ಅವಕಾಶ ಇಲ್ಲ, ಆ ರೀತಿಯಾಗಿ ಸಹ ಕೈದಿಗಳಿಂದ ಬೆದರಿಕೆ, ನಿಂದನೆ, ಗೇಲಿ, ಮೂದಲಿಕೆ, ಪ್ರಚೋದನೆ ಇಂಥದ್ದೆಲ್ಲವೂ ಕೂಡ ನಂಗೆ ಜೈಲಲ್ಲಿ ಆಗ್ತಾ ಇದೆ. ಅಧಿಕಾರಿಗಳಿಂದಲೂ ಕೂಡ ನನಗೆ ಸುರಕ್ಷತೆಗೆ ಬೆದರಿಕೆ ಇದೆ. ಬಟ್ಟೆ, ಆಹಾರ, ಹಾಸಿಗೆ, ದಿಂಬು ಇದು ಕೂಡ ನನಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಸಹ ಕೈದಿಗಳಿಗೆ ಏನು ಸವಲತ್ತನ್ನು ಕೊಡ್ತಿದ್ದಾರೆ ಅದನ್ನು ನನಗೆ ಕೊಡಲಾಗ್ತಾ ಇಲ್ಲ. ಬೇರೆಯವರಿಗೆ ಫ್ಯಾಮಿಲಿ ಜೊತೆಗೆ ಮಾತನಾಡೋದಕ್ಕೆ ಸಂಪೂರ್ಣವಾದಂಥ ಅವಕಾಶ ಇದೆ, ಆದ್ರೆ ನನಗೆ ಫ್ಯಾಮಿಲಿ ಜೊತೆಗೆ ಮಾತನಾಡೋದಕ್ಕೂ ಕೂಡ ಪೂರ್ಣ ಪ್ರಮಾಣದ ಅವಕಾಶ ಇಲ್ಲ.
ಈ ರೀತಿಯ ಒಂದಷ್ಟು ವಿಚಾರವನ್ನು ಅವ್ರು ಪ್ರಶ್ನೆ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ 2 ಗ್ರೌಂಡ್ಸ್ ಮೇಲೆ, ಒಂದು ಸಾಕ್ಷಿಗಳ ವಿಚಾರಣೆ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದೇನಪ್ಪಾ ಅಂದ್ರೆ ಜೈಲಿನಲ್ಲಿ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಿದೆ, ನನ್ನ ಕಾರಾಗೃಹದಲ್ಲೇ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾನೊಬ್ಬ ಮನುಷ್ಯ, ಅದರ ಮನುಷ್ಯನಿಗೆ ಸಿಗಬೇಕಾದದ್ದು ಕೂಡ ಸಿಗ್ತಿಲ್ಲ ಎನ್ನುವಂತ ರೀತಿಯಲ್ಲಿ ಅವರು ಪ್ರಮುಖವಾಗಿ 2 ವಿಚಾರವನ್ನ ಪ್ರಶ್ನೆ ಮಾಡಿದ್ರು. ಒಂದು, ಪ್ರಾಸಿಕ್ಯೂಷನ್ ಪರ ವಕೀಲರು ಒಂದನ್ನ ಕ್ಲಿಯರ್ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ. ಏನಂದ್ರೆ, ಅವ್ರನ್ನ ಯಾವ ಬ್ಯಾರಕ್ನಲ್ಲಿ ಇಟ್ಟಿದ್ದೇವೆ, ಅವರಿಗೆ ಯಾವ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ, ಅವ್ರನ್ನ ಯಾವ ರೀತಿಯಾಗಿ ಜೈಲಿನಲ್ಲಿ ಟ್ರೀಟ್ ಮಾಡ್ತಾ ಇದ್ದೇವೆ, ಅದಕ್ಕೆ ಸಂಬಂಧಪಟ್ಟಾಗ ಅವರು ಫೋಟೋದಿಂದ ಹಿಡಿದು ಪ್ರಮುಖ ಎಲ್ಲ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಒಳ್ಳೆ ಬ್ಯಾರಕ್ನಲ್ಲೇ ಇದ್ದಾರೆ, ಅಲ್ಲಿ ಕಿಟಕಿ ಇದೆ, ಗಾಳಿ ಬೆಳಕು ಎಲ್ಲವೂ ಕೂಡ ಬರ್ತಾ ಇದೆ, ಯಾವ ಕತ್ತಲು ಕೂಡ ಇಲ್ಲ, ಅವ್ರ ಫ್ಯಾಮಿಲಿ ಭೇಟಿ ಆಗ್ತಿದ್ದಾರೆ, ವಕೀಲರನ್ನು ಭೇಟಿ ಆಗ್ತಿದ್ದಾರೆ, ಜೈಲಿನ ಮ್ಯಾನುವಲ್ ನಲ್ಲಿ ಏನೇನಿದೆ, ಹಾಸಿಗೆ, ದಿಂಬು, ಫುಡ್ಡು, ಸಹ ಕೈದಿಗಳಿಗೆ ಏನು ಕೊಡ್ತಿದೀವಿ ಅದನ್ನು ಕೊಡ್ತಾ ಇದ್ದೀವಿ, ಅವರಿಗೂ ಚಿಕನ್ನು, ಮಟನ್ನು, ಮೊಟ್ಟೆ ಇದೆಲ್ಲವನ್ನೂ ಕೂಡ ಕೊಡ್ತಿದ್ದೀವಿ, ಎಲ್ಲರ ಜೊತೆಗೂ ಕೂಡ ಅವರಿಗೆ ಮಾತಾಡೋದಕ್ಕೂ ಅವಕಾಶ ಇದೆ, ಎಲ್ಲವೂ ಕೂಡ ಇದೆ. ಸಹ ಕೈದಿಗಳು ಮೂದಲಿಕೆ, ನಿಂದನೆ, ಗೇಲಿ ಹಂಗೆ ಮಾಡೋದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ, ಯಾಕಂದ್ರೆ ಜೈಲಲ್ಲಿ ನಾವು ಏನು ಪೊಲೀಸರನ್ನ ನಿಯೋಜನೆ ಮಾಡ್ಬೇಕು ಅದನ್ನು ಮಾಡಿದ್ದೇವೆ. ಈ ರೀತಿಯಾಗಿ ಅವರು ಕೂಡ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂತಿಮವಾಗಿ ಎಲ್ಲವನ್ನೂ ಕೂಡ ಆಲಿಸಿಕೊಂಡಂತ ಸುಪ್ರೀಂ ಕೋರ್ಟ್ ನಿನ್ನೆ ಸ್ಪಷ್ಟವಾದಂತ ನಿರ್ಧಾರವನ್ನ ಪ್ರಕಟ ಮಾಡ್ತು, ಅಥವಾ ತನ್ನ ಆದೇಶ ಅಥವಾ ಸೂಚನೆ ಏನಿದೆ ಅದನ್ನ ಪ್ರಕಟಿಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ತು. ಇದೊಂದು ರೀತಿಯಲ್ಲಿ ನಟ ದರ್ಶನ್ಗೆ ಬಿಗ್ ಶಾಕ್, ಅಥವಾ ಒಂದು ರೀತಿಯಲ್ಲಿ ಅವರು ಅಂದ್ಕೊಂಡಿದ್ರು ಅನ್ಸುತ್ತೆ ಜಾಮೀನು ಸಿಗಬಹುದು ಎನ್ನುವಂತ ರೀತಿಯಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಈಗ ಸುಪ್ರೀಂ ಕೋರ್ಟ್ ಏನೇನು ಹೇಳ್ತಾ ಇದೆ ಅಂದ್ರೆ, ಒಂದು, ಸಾಕ್ಷಿಗಳ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅವರು ಈಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಪ್ರಾಸಿಕ್ಯೂಷನ್ ಅಥವಾ ಸರ್ಕಾರ ಹೇಳಿದ್ದೇನಪ್ಪ ಅಂದ್ರೆ, ರಾಜ್ಯ ಸರ್ಕಾರದ ಅಫಿಡವಿಟ್ ಏನಾಗಿತ್ತು ಅಂದ್ರೆ, ಹೌದು 272 ಸಾಕ್ಷಿ ಇದೆ, ಅದರಲ್ಲಿ ಹೆಚ್ಚು ಕಡಿಮೆ 100ರಿಂದ 150 ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ಅದರಲ್ಲಿ 60 ಸಾಕ್ಷಿಗಳು ಕ್ರೂಷಿಯಲ್. ಆ 60 ಸಾಕ್ಷಿಗಳು ನಮಗೆ ಕಟಕಟಗೆ ನೀಟಾಗಿ ಬಂದ್ಬಿಟ್ರು ಅಂತ ಆದ್ರೆ ಪ್ರಕರಣ ಒಂದು ಹಂತಕ್ಕೆ ಹೋಗ್ಬಿಡುತ್ತೆ. ಅದಾದ ಬಳಿಕ ಉಳಿದ ಸಾಕ್ಷಿಗಳ ವಿಚಾರಣೆಯಲ್ಲಿ ನಾವು ತೀರಾ ಗಮನವನ್ನು ಹರಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಆ 60 ಸಾಕ್ಷಿಗಳ ವಿಚಾರಣೆ ಆಗುವವರೆಗೂ ಕೂಡ ದರ್ಶನ್ಗೆ ಜಾಮೀನು ಸಿಗಬಾರದು ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಹೇಳಿತ್ತು. ಯಾಕಂದ್ರೆ 60 ಸಾಕ್ಷಿಗಳ ಮೇಲೆ ದರ್ಶನ್ ಪ್ರಭಾವವನ್ನು ಬೀರಬಹುದು, ದುಡ್ಡಿನ ಆಮಿಷ, ಮತ್ತೊಂದು ಮಗದೊಂದು ಅವರಿಗೆ ಒಡ್ಡಬಹುದು, ಆಗ ಪ್ರಕರಣ ಬಿದ್ದು ಹೋಗಬಹುದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನೀವು 1 ವರ್ಷದ ಒಳಗಾಗಿ ಆ 60 ಸಾಕ್ಷಿಗಳ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು, ಅಥವಾ ಒಂದು ಹಂತಕ್ಕೆ ಅದು ಹೋಗಿರಬೇಕು. ನೀವೇನಾದ್ರೂ ಹಾಗೆ ಮಾಡಿಲ್ಲ ಅಂತಾದ್ರೆ 1 ವರ್ಷದ ಬಳಿಕ ದರ್ಶನ್ಗೆ ಬೇಲ್ ಕೊಡುವ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಹಾಗಂದ ಮಾತ್ರ 1 ವರ್ಷದ ಬಳಿಕ ದರ್ಶನ್ಗೆ ಬೇಲ್ ಸಿಕ್ಕೇ ಬಿಡುತ್ತೆ, ಹೊರಗಡೆ ಬಂದೇ ಬಿಡ್ತಾರೆ ಅಂತಲ್ಲ. ಕೋರ್ಟ್ ಹೇಳ್ತಾ ಇರೋದು, ಅದಾದ ಬಳಿಕ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಇದು ಒಂದು ರೀತಿಯಲ್ಲಿ ದರ್ಶನ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ. ಯಾಕಂದ್ರೆ ಇನ್ನು 1 ವರ್ಷ ದರ್ಶನ್ಗೆ ಜಾಮೀನು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಹಾಗೆ ಸುಪ್ರೀಂ ಕೋರ್ಟ್ ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ, ಸಾಕ್ಷಿಗಳ ವಿಚಾರಣೆ ತ್ವರಿತಗತಿಯಲ್ಲಿ ನಡಿಬೇಕು ಅಂತ ಹೇಳಿ. ದಿನಂಪ್ರತಿ ನಡಿ, ಇನ್ಚಾರ್ಜ್ ಕೋರ್ಟ್ನ ನಡೀತಾ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಅದು ದಿನಪ್ರತಿ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಹೋಗಬೇಕು ಅಂತ ಹೇಳಿ. ಅದಕ್ಕೆ ಪ್ರಾಸಿಕ್ಯೂಷನ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಯಾಕೆ ವಿಳಂಬ ಆಗ್ತಿದೆ ಅಂತಾದ್ರೆ, ನಾವು ಒಂದು ಸಾಕ್ಷಿಯನ್ನ ವಿಚಾರಣೆಗೆ ಕರೆದ್ವಿ ಅಂತಾದ್ರೆ ಒಟ್ಟು 17 ಮಂದಿ ಆರೋಪಿಗಳಲ್ಲ, 17 ಮಂದಿ ಆರೋಪಿಗಳ ಪರ ವಕೀಲರು ಕೂಡ ಆ ಸಾಕ್ಷಿಗೆ ಪಾಟಿ ಸವಾಲನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಆಗ ಅದಕ್ಕೆ ಟೈಮ್ ಹಿಡಿಯುತ್ತೆ, ತುಂಬಾ ವಿಳಂಬ ಆಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿಯವರೆಗೆ ಕೇವಲ ನಾವು 10 ಸಾಕ್ಷಿಗಳ ವಿಚಾರಣೆಯನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು, ದರ್ಶನ್ನ ನಿರೀಕ್ಷೆಯಲ್ಲಿ ಇದ್ರು, ನನಗೇನಾದ್ರೂ ಬೇರೆ ರೀತಿಯಾದಂತಹ ವ್ಯವಸ್ಥೆ ಆಗಬಹುದು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡಬಹುದು ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಜೈಲಿನಲ್ಲಿ ಹಾಸಿಗೆ, ದಿಂಬು ಅಥವಾ ಇನ್ನು ಏನೇನು ಬೇಕು ಎಲ್ಲವೂ ಕೂಡ ಸಿಗಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಕೂಡ ಗಮನಿಸಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಎಲ್ಲವೂ ಕೂಡ ಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಜೈಲಿನ ಮ್ಯಾನುವಲ್ ಏನಿದೆ ಅದನ್ನು ಫಾಲೋ ಮಾಡಿ, ಅದನ್ನು ಮೀರಿ VIP ಟ್ರೀಟ್ಮೆಂಟು, ಮತ್ತೊಂದು ಮಗದೊಂದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ನಟ ದರ್ಶನ್ಗೆ ಅವ್ರು ನಿರೀಕ್ಷೆ ಮಾಡಿದ್ದೀಗ ಏನೂ ಕೂಡ ಸಿಕ್ಕಿಲ್ಲ. ಈಗ 2 ರೀತಿ ಅಂತ ಚರ್ಚೆ ನಡೀತಾ ಇದೆ. ಒಂದು, ನಟ ದರ್ಶನ್ ಈಗ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಬಾರದಿತ್ತು, ಇನ್ನೂ ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರೆ, ಸಾಕ್ಷಿಗಳ ವಿಚಾರಣೆ ಈಗಲೇ ಲೇಟ್ ಆಗ್ತಾ ಇದೆ, ಇನ್ನೊಂದು 6 ತಿಂಗಳಿಗೆ ಇನ್ನೂ ಲೇಟ್ ಆಗ್ತಾ ಹೋಗ್ತಾ ಇತ್ತು, ಆಗ ದರ್ಶನ್ಗೆ ಒಂದು ಸ್ಟ್ರಾಂಗ್ ಗ್ರೌಂಡ್ಸ್ ಇರ್ತಾ ಇತ್ತು, ಆಗ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರೆ ಆಗ ಏನಾದ್ರೂ ಸಿಕ್ತಿತ್ತು ಎನ್ನುವಂತ ರೀತಿಯಲ್ಲಿ. ಆದ್ರೆ ಈಗ ದರ್ಶನ್ ಪರ ಒಂದಷ್ಟು ವಕೀಲರು ಹೇಳುವಂತ ವಾದ ಏನಪ್ಪಾ ಅಂದ್ರೆ, ಇದು ದರ್ಶನ್ಗೆ ಪ್ಲಸ್ ಆದಂತ ರೀತಿಯಲ್ಲಿಯೇ. ಯಾಕಂದ್ರೆ ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇತ್ತು, ಈಗ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವ ಕಾರಣಕ್ಕಾಗಿ ಅದಕ್ಕೊಂದು ವೇಗ ಬರುತ್ತೆ. ಸಾಕ್ಷಿಗಳ ವಿಚಾರಣೆ ಇನ್ನೊಂದು ವರ್ಷದಲ್ಲಿ ಮುಗೀತು ಅಂತಾದ್ರೆ ಆರಾಮಾಗಿ ಅವರಿಗೆ ಆಗಲಾದ್ರೂ ಜಾಮೀನು ಸಿಗುತ್ತೆ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ನಾನು ಗಮನಿಸಿದ ಹಾಗೆ ದರ್ಶನ್ಗೆ ಇದೊಂದು ರೀತಿಯಲ್ಲಿ ಹಿನ್ನಡೆ ಅಂತ ಅನಿಸ್ತಾ ಇದೆ. ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ ಏನಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಇನ್ನೊಂದಷ್ಟು ಸ್ಟ್ರಾಂಗ್ ಗ್ರೌಂಡ್ಸ್ ಇರ್ತಿತ್ತೇನೋ. ಆದರೆ ಈಗ ತುಂಬಾ ಬಹಳ ಗಡಿಬಿಡಿಲಿ ಹೋದ್ರು ಅಂತ ಕಾಣುತ್ತೆ, ಏನೇ ಗ್ರೌಂಡ್ಸೇ ಇರಲಿಲ್ಲ. ಈಗ ಸಹ ಕೈದಿಗಳಿಂದ ಮೂದಲಿಕೆ, ಗೇಲಿ ಮಾಡ್ತಿದ್ದಾರೆ, ಪ್ರಚೋದನೆ ಕೊಡ್ತಿದ್ದಾರೆ, ಅದು ಇದು ಇವೆಲ್ಲ ತುಂಬಾ ಸ್ಟ್ರಾಂಗ್ ಗ್ರೌಂಡ್ಸ್ ಆಗೋದಿಲ್ಲ. ಸಾಕ್ಷಿಗಳ ವಿಚಾರಣೆ ಯಾಕೆ ವಿಳಂಬ ಆಗ್ತಿದೆ ಅದಕ್ಕೂ ಕೂಡ ಇದೀಗ ಪ್ರಾಸಿಕ್ಯೂಷನ್ ಉತ್ತರವನ್ನ ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಹಂತದಲ್ಲಿ ಯಾವುದೇ ಸ್ಟ್ರಾಂಗ್ ಗ್ರೌಂಡ್ಸ್ ಕೂಡ ಇರಲಿಲ್ಲ. ಒಟ್ಟಾರೆಯಾಗಿ ಇನ್ನೊಂದು ವರ್ಷ ಜೈಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ ಹೆಂಗೆ ಒಮ್ಮೊಮ್ಮೆ ಮನುಷ್ಯ ಬದುಕನ್ನ ಹಾಳು ಮಾಡ್ಕೊಳ್ತಾನೆ ಅಂತ ಹೇಳಿ. ಅಂದ್ರೆ ಬರೀ ದರ್ಶನ್ ಅಂತ ಹೇಳ್ತಾ ಇಲ್ಲ,
ಸಾಕಷ್ಟು ಮಂದಿಗೆ ನಾಳೆ ನಾವು ಕೂಡ ಅಂಥ ಪರಿಸ್ಥಿತಿಗೆ ಅಥವಾ ಇನ್ನೊಬ್ರು ಯಾರೋ ಅಂಥ ಪರಿಸ್ಥಿತಿಗೆ ಹೋಗ್ಬೋದು. ಆದರೆ ಆ ಸಂದರ್ಭದಲ್ಲಿ ನಾವು ಇಂಥದ್ದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಇಂಥವರಿಗೆ ಹೀಗಾಗಿದೆ, ಹೀಗಾಗಿ ನಾವು ತಪ್ಪು ಮಾಡೋಕ್ಕೂ ಮುನ್ನ 100 ಬಾರಿ ಯೋಚನೆ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ದರ್ಶನ್ಗೆ ಈಗಂತೂ ಅತ್ಯದ್ಭುತವಾದಂಥ ಅವಕಾಶ ಇತ್ತು. ಈಗ ನಟ ವಿಜಯ್ TVK ಪಕ್ಷದ ಮೂಲಕ ಅಧಿಕಾರಕ್ಕೆ ಬಂದ್ರಲ್ಲ, ಅದಾದ ಬಳಿಕ ಬಹಳ ಚರ್ಚೆ ಆಗ್ತಿರುವಂಥ ಕೆಲವು ಹೆಸರುಗಳಲ್ಲಿ ದರ್ಶನ್ ಕೂಡ ಒಂದು. ಹೀಗಾಗಿ ಇಂತಹ ಸಂದರ್ಭವನ್ನು ದರ್ಶನ್ ಬಳಸಿಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇತ್ತು, ಅವರೇನಾದರೂ ಹೊರಗಡೆ ಇದ್ದಿದ್ರು ಅಂತಾಗಿದ್ರೆ. ನೋಡಿ ಈಗ ಎಂಥ ಪರಿಸ್ಥಿತಿಗೆ ಬಂದುಬಿಟ್ರು ಅಂತ ಹೇಳಿ. ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.